2016-17ರಲ್ಲಿ ಸ್ಯಾಂಡಲ್ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದ ಕಿರಿಕ್ ಪಾರ್ಟಿ ಸಿನಿಮಾ ಈಗ ಶತದಿನದ ಅಂಚಿನಲ್ಲಿದೆ. ಇನ್ನು ಚಿತ್ರಮಂದಿರಗಳಲ್ಲಿ ಇನ್ನೂ ಗೆಲುವಿನ ನಾಗಾಲೋಟ ಮುಂದುವರಿಸಿರುವ ಕಿರಿಕ್ ಪಾರ್ಟಿ ಚಿತ್ರತಂಡದಿಂದ ಈಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಇಷ್ಟು ದಿನ ಕಿರಿಕ್ ಪಾರ್ಟಿ ಆ ಭಾಷೆಗೆ ರೀಮೇಕ್ ಆಗ್ತಿದೆ, ಈ ಭಾಷೆಗೆ ರೀಮೇಕ್ ಆಗ್ತಿದೆ ಎಂಬ ಸುದ್ದಿಗಳು ಹರಿದಾಡ್ತಿದ್ವು. ಆದ್ರೀಗ ಅಂತಿಮವಾಗಿ ದಕ್ಷಿಣದ ಒಂದು ಭಾಷೆಗೆ ಕಿರಿಕ್ ಪಾರ್ಟಿ ರೀಮೇಕ್ ರೈಟ್ಸ್ ಸೇಲ್ ಆಗಿದೆ. ಈ ವಿಷಯವನ್ನ ಖುದ್ದು ಚಿತ್ರತಂಡದವರೇ ಬಹಿರಂಗಪಡಿಸಿದ್ದಾರೆ. ಕಳೆದ ವರ್ಷದ ಸೂಪರ್ ಹಿಟ್ ಸಿನಿಮಾ ಕಿರಿಕ್ ಪಾರ್ಟಿ ಚಿತ್ರದ ರೀಮೇಕ್ ರೈಟ್ಸ್ ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದೆ. ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ರೀಮೇಕ್ ರೈಟ್ಸ್ಗಾಗಿ ಪೈಪೋಟಿ ನಡೆಯುತ್ತಿತ್ತು. ಸದ್ಯ ತೆಲುಗು ಚಿತ್ರರಂಗಕ್ಕೆ ಕಿರಿಕ್ ಪಾರ್ಟಿ ಕಾಲಿಡುತ್ತಿದೆ. ಚಿತ್ರತಂಡವೇ ಅಧಿಕೃತವಾಗಿ ಹೇಳಿರುವ ಪ್ರಕಾರ ಕಿರಿಕ್ ಪಾರ್ಟಿ ಚಿತ್ರದ ತೆಲುಗು ರೀಮೇಕ್ ರೈಟ್ಸ್ 50 ಲಕ್ಷ ರೂಪಾಯಿಗೆ ಸೋಲ್ಡ್ ಔಟ್ ಆಗಿದೆ. ಹೀಗಾಗಿ ಈಗಾಗಲೇ ತೆಲುಗು ಭಾಷೆಗೆ ಸೇಲ್ ಆಗಿರುವ ಕಿರಿಕ್ ಪಾರ್ಟಿ ಆದಷ್ಟು ಬೇಗ ಮತ್ತೊಂದು ಭಾಷೆಗೆ ಲಗ್ಗೆ ಇಡುತ್ತಿದೆಯಂತೆ. ಈ ವಿಚಾರವನ್ನು ಸಹ ಸ್ವತಃ ಚಿತ್ರದ ನಾಯಕ ಮತ್ತು ನಿರ್ಮಾಪಕರಾಗಿರುವ ರಕ್ಷಿತ್ ಶೆಟ್ಟಿ ಅವರೇ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.